ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಜ್ಯೂಸ್ ಬಾಟಲ್ಗಳನ್ನು ನೀವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಹಾಗೆಯೇ ಪೆನ್ಗಳು ಸಹ ಮನೆಯಲ್ಲಿ ಇರುತ್ತೆ. ಸೊ ಇದನ್ನು ನೀವು ಈ ರೀತಿನೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ಬಟನ್ ಪೆನ್ನಿನ ಒಂದು ಕ್ಯಾಪನ್ನು ತಗೊಂಡು ಈ ಒಂದು ಜ್ಯೂಸ್ ಬಾಟಲ್ಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ಸ್ವಲ್ಪ ಸ್ಪೂನನ್ನು ಬಿಸಿ ಮಾಡಿಕೊಂಡು ಈ ರೀತಿ ಹೋಲ್ಸನ್ನು ಹಾಕೊಂಡು ಇದು ಬಿಸಿ ಇರುವಾಗನೇ ಈ ಒಂದು ಪೆನ್ನಿನ ಕ್ಯಾಪನ್ನು ಇದರೊಳಗಡೆ ಸೇರಿಸ್ಕೊಂಡು ಬಿಡಬೇಕು. ಅವಾಗ ಇದು ಬಿಸಿ ಇರುತ್ತಲ್ವಾ, ಸೊ ಹಾಗಾಗಿ ಅಂಟ್ಕೊಂಡು ಬಿಡುತ್ತೆ ನೀಟಾಗಿ. ಸೊ ಈ ರೀತಿ ಕ್ಯಾಪನ್ನು ರೆಡಿ ಮಾಡಿಕೊಂಡು ಸುತ್ತಲೂ ಏನೆಲ್ಲ ಇದೆ ಅಲ್ವಾ, ಸ್ವಲ್ಪ ಏನಾದರೂ ಗ್ಯಾಪ್ ಇದ್ದರೆ ನೀವು ಫೆವಿಕ್ವಿಕ್ ಅಥವಾ ಫೆವಿಕಾಲನ್ನು ಹಾಕಿ ನೀವು ಕ್ಲೋಸ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಾ, ಈ ರೀತಿ ಒಂದು ಬಾಟಲ್ನ ನೀವು ಮನೆಯಲ್ಲಿ ಏನಾದರೂ ದೋಸೆ ಅಥವಾ ಪಡ್ಡು ಏನಾದರೂ ಮಾಡ್ಕೊಳ್ಬೇಕಾದ್ರೆ ಆಯಿಲನ್ನು ಹಾಕೊಳ್ಳೋಕ್ಕೆ ಈ ಒಂದು ಬಾಟಲ್ನ ಯೂಸ್ ಮಾಡ್ಬೋದು. ಹಾಗೆಯೇ ಮಷಿನ್ಗಳಿಗೆ ನೀವು ಎಣ್ಣೆನ ಬಿಡ್ತಾ ಇರ್ತೀರಾ, ಸೊ ಆವಾಗನೂ ಕೂಡ ಈ ಒಂದು ಬಾಟಲ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ